ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ನನ್ನ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಎಪಿಸೋಡ್ ಶುರು ಆದಾಗ ಮತ್ತೆ ನಮ್ಮ ಸುದೀಪ್ ಅಣ್ಣ ಟಿವಿಲಿ ಬಂದು ಕ್ಲಿಯರಾಗಿ ಹೇಳ್ತಾರೆ ನೋ ಎಲಿಮಿನೇಷನ್ ವೀಕ್ ಆಗಿದೆ, ವೋಟಿಂಗ್ ಲೈನಪ್ ಓಪನ್ ಇರಲ್ಲ, ಮತ್ತೆ ತ್ರಿವಿಕ್ರಮ್ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಬಂದಾಗ ನೀವು ಯಾರು ಕೂಡ ರಿಯಾಕ್ಷನ್ ಕೊಡಬಾರ್ದು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಸಿಗಾವಡೆ ಖುಷಿ ಪಟ್ಟಿದ್ದಂಥದ್ದು ಭವ್ಯಗೌಡ ಅವರು. ಆ್ಯಂಡ್ ಜೊತೆಗೆ ಇದೆಲ್ಲ ಆಗ್ತಿರ್ಬೇಕಾರೆ ಮತ್ತೆ ರಿಟರ್ನ್ ಬರ್ತಾರೆ ತ್ರಿವಿಕ್ರಮ್ ಅವರು. ಬಂದಾಗ ಎಲ್ಲರೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಕೂಡ. ಆ್ಯಂಡ್ ಬಿಗ್ ಬಾಸ್ ಮಾಡಿದಂಥ ಸ್ಪರ್ಧೆಗಳು ಯಾವುದೇ ರಿಯಾಕ್ಷನ್ ಕೊಡಲ್ಲ, ಬಟ್ ತ್ರಿವಿಕ್ರಮ್ ಅವ್ರ ಕಡೆಯಿಂದ ಬಂದಂಥ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದ್ರ ಮಧ್ಯೆ ಐಶು ಮತ್ತು ಮೋಕ್ಷ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ಐಶು ಹೇಳುವಂಥದ್ದು ಇದೊಂದು ಬ್ಲಂಡರ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಖತ್ತಾಗಿ ಇರೋದು ಅಂತ ಹೇಳ್ತಾರೆ. ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಹೋದ ವಾರ ತುಂಬ ಚೆನ್ನಾಗಿ ಐಶು ಆಟ ಆಡಿರೋ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಅದೇ ಹಳೆ ವಿಷಯ ಟಾರ್ಗೆಟ್ ನಾಮಿನೇಷನ್ ಇದೆಯಲ್ಲ ಆ ವಿಷಯನೇ ಮತ್ತೆ ಬರ್ತಾ ಇತ್ತು. ಸೊ ಅದನ್ನು ಸ್ವಲ್ಪ ಎಡವಟ್ಟಾಯಿತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ತುಂಬ ತಲೆಶ ಅವಶ್ಯಕತೆ ಇಲ್ಲ, ತಪ್ಪುಗಳಾಗುತ್ತೆ. ಪ್ರತಿದಿನ ತಿದ್ಕೊಂಡು ಹೋಗೋಕ್ಕೆ ಒಂದು ಅವಕಾಶ ಇದೆ, ತಿದ್ಕೊಂಡು ಹೋಗಿ ಚೆನ್ನಾಗಿ ಆಟ ಆಡಲಿ ಅಷ್ಟೇ. ಓಕೆನಾ. ಇದಾದಮೇಲೆ ಭವ್ಯ ಮತ್ತು ತ್ರಿವಿಕ್ರಮ್ ಕೂಡ ಇಬ್ಬರು ಮಾತಾಡ್ತಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಹೇಳುವಂಥದ್ದು ಹೋಗಬೇಕಾದ್ರೆ ಹೊಡಿ ಬಂದು ತಪ್ಕೋತೀಯ ಅಂದರೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲೇ ಒಂದು ವಿಷಯ ಅರ್ಥ ಆಗುತ್ತೆ, ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ತ್ರಿವಿಕ್ರಮ್ ಅವ್ರ ಕಡೆಯೂ ಕೂಡ ಇದೆ. ಆ್ಯಂಡ್ ಜೊತೆಗೆ ಅಲ್ಲಿ ಒಂದು ಬ್ಲ್ಯಾಂಕ್ ಆಗಿದ್ದಂಥದ್ದು ಭವ್ಯ ಅವರು. ಸೊ ಅವ್ರ ಕಡೆಯೂ ಕೂಡ ಏನು ಮಾಡೋಕ್ಕೆ ಒಂದು ಸ್ವಲ್ಪ ತಲೆ ಓಡ್ತಾ ಇರಲಿಲ್ಲ, ಬೇರೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಯಾಕಂದರೆ ಹಿಂಗೆ ಓಟೋದ್ರಲ್ಲ ಅಂತ. ಸೊ ಅದೇ ರೀತಿ ತ್ರಿವಿಕ್ರಮ್ ಅವ್ರದ್ದು ವಿಷಯದಲ್ಲೂ ಅಷ್ಟೇ ಅವ್ರ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಅದಕ್ಕೋಸ್ಕರ ಒಂದಿಷ್ಟು ರಿಯಾಕ್ಷನ್ ಜೀರ್ಣಾಗಿ ಬಂದಿರಲ್ವೇನೋ ಅಥವಾ ಬೇರೆ ಎಂತ ಮಾಡಿರ್ತಾರೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸೊ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಯಾರನ್ನೂ ಯೂಸ್ ಮಾಡ್ಕೋತಿಲ್ಲ, ಯೂಸ್ ಮಾಡ್ಕೊಳ್ಳೋದಾಗಿರೋ ಬೇರೆ ಥರ ಯೂಸ್ ಮಾಡ್ಕೋತಿದ್ರು. ಸೊ ಇಲ್ಲಿ ಆ ಥರ ಯಾವುದೇ ರೀತಿಯಾದ ಕಣ್ಣಿಗೆ ಕಾಣಿಸಿಲ್ಲ. ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರೋ ರೀತಿಯೇ ಮೇಂಟೈನ್ ಮಾಡ್ಕೊಂಡ್ಬಂದರೆ. ಜೊತೆಗೆ ನೀವೇ ನೋಡಿದ್ದೀರಾ ಪ್ರತಿ ಎಪಿಸೋಡ್ಗಳು ಕೂಡ ಅವರ ಫ್ರೆಂಡ್ಶಿಪ್ ಯಾವಾಗಲೂ ಕೂಡ ಆಟದ ಮಧ್ಯೆ ಬಂದಿರಲಿಲ್ಲ. ಈ ಒಂದು ವಾರದಿಂದ ಏನೋ ಸ್ವಲ್ಪ ಆ ಕಡೆ ಆಗ್ತಿದೆ, ಬಟ್ ಆದರೂ ಕೂಡ ಗೇಮ್ ಅಂತ ಬಂದಾಗ ಅದು ಡಿಫ್ರೆಂಟಾಗಿ ಕಾಣಿಸ್ಕೊತಿದೆ. ಸೊ ಆಗ ತುಂಬ ತೆಗೆಸ್ಕೋಕೆ ಹೋಗಬೇಡಿ, ನೆಗೆಟಿವ್ ಥಿಂಕ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಓಕೆನಾ. ಇದೆಲ್ಲ ಆದಮೇಲೆ ಸುದೀಪ್ ಅಣ್ಣ ಕೂಡ ಕ್ರೈ ಬೇಬಿ ಅಂತೆಲ್ಲ ಹೇಳಿದ್ರು, ತಮಾಷೆ ಮಾಡ್ತಾರೆ. ಇದೆಲ್ಲ ಆಗುತ್ತೆ. ಭವ್ಯ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಮತ್ತು ಈ ಸಿಚುವೇಷನ್ ನಿಮ್ಮನ್ನ ನೋಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಯೋಚನೆ ಮಾಡಿ ಆಟ ಆಡಿ ಅಂತ ಕೂಡ ಹೇಳ್ತಾರೆ. ಒಂದು ಒಳ್ಳೆ ಸಜೆಷನ್ ಅಂತ ಅನ್ಸುತ್ತೆ. ಇದೆಲ್ಲ ಆಗುತ್ತೆ. ಇದಾದಮೇಲೆ ಚೈತ್ರ ಮತ್ತು ಭವ್ಯ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ಭವ್ಯ ಹೇಳೋಂಥದ್ದು ಏನಪ್ಪ ಅಂದರೆ ಚೈತ್ರ ಕೇಳೋಂಥದ್ದು ಒಂದು ರಾಂಗ್ ಡಿಸಿಷನ್ ತಗೊಂಡೆ ಬಿಗ್ ಬಾಸ್ಗೆ ಬಂದು ನನಗಲ್ಲ ಈ ಬಿಗ್ ಬಾಸ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಹಾಗೆ ಅನಿಸಿದೆ. ಪಾಪ ಅಂತ ಅನ್ಸುತ್ತೆ ಸಮ್ಟೈಮ್ಸ್ ಅವ್ರು ಮಾಡಿದ್ದಕ್ಕೆ ಕರ್ಮ ರಿಟರ್ನ್ ಕೂಡ ಒಂದು ಕಡೆ ಹೇಳಿದ್ರು ಕೂಡ ಸ್ಟಿಲ್ ಎಲ್ಲ ಒಂದು ಕಡೆ ಇನ್ನು ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದವರೆಲ್ಲ ಏನು ಮಾಡ್ದಂಗೆ ಸುಮ್ಮನೆ ಅವ್ರಿಗೇನು ಕ್ಲಾಸ್ ಇದ್ದಂಗೆ ಸುಮ್ಮನೆ ಇರೋದು ನಾವು ನೋಡಿದ್ವಿ. ಇಲ್ಲೆಲ್ಲ ಒಂದು ಕಡೆ ಚೈತ್ರ ಕುಂದಾಪುರಕ್ಕೆ ತಪ್ಪಾದರೂ ಕೂಡ ಈ ಲೆವೆಲ್ ಹೋಗೋದು ಬೇಡ ಅನಿಸುತ್ತೆ. ಸಿಕ್ಕಾಡೆ ಕುಗ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ಹಾಗಾಗಿ ನೋಡೋಣ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ಈ ಕತೆ ಅಂತ. ಬಟ್ ಅವ್ರದ್ದು ಕೂಡ ತಪ್ಪಳಿದೆ. ಆ್ಯಂಡ್ ಇಲ್ಲಿ ಭವ್ಯರು ಹೇಳೋಂಥದ್ದು ಏನಪ್ಪ ಅಂದರೆ ಚಾನ್ಸ್ ಇದೆ, ಸರಿ ಮಾಡ್ಕೊಳ್ಳಿ. ಹೌದು, ಖಂಡಿತವಾಗ್ಲೂ ಚಾನ್ಸ್ ಇದೆ, ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಅವರು ಮಾತಾಡಬೇಕಾದ್ರೆ ಜೋರಾಗಿ ಮಾತಾಡ್ತೀರಾ, ಅವ್ರಿಗೆ ಮಾತಾಡೋಕ್ಕೆ ಬಿಡೋಲ್ಲ, ಅದು ಇಷ್ಟ ಆಗಲ್ಲ, ಅದೇ ಕಿರಿಕಿರಿ ಅನಿಸುತ್ತೆ. ಇದನ್ನೇ ಹೇಳುವಂಥದ್ದು. ಖಂಡಿತವಾಗ್ಲೂ ಚೈತ್ರ ಕುಂದಾಪುರ ಅವ್ರ ಮಾತಲ್ಲಿ ತುಂಬ ಕಿರಿಕಿರಿ ಆಗುತ್ತೆ. ಯಾಕಂದರೆ ಅವ್ರು ಬೇರೆಯವ್ರು ಮಾತಾಡ್ತಿರ್ಬೇಕಾದ್ರೆ ಮಾತಾಡೋಕ್ಕೂ ಬಿಡಲ್ಲ. ಇವ್ರು ಹೇಳಿದ್ದು ಅರ್ಥ ಆಗಲ್ಲ, ಅವ್ರು ಹೇಳಿದ್ದು ಅರ್ಥ ಆಗಲ್ಲ, ಆ ಲೆವೆಲ್ಗೆ ಮಾಡಾಕ್ತಾರೆ. ಅದು ನೋಡೋ ಆಡಿಯನ್ಸ್ಗಳು ಕೂಡ ಕಿರಿಕಿರಿ ಮಾಡುತ್ತೆ, ಅದೇ ಸತ್ಯ. ಅದನ್ನು ಸರಿ ಮಾಡ್ಕೊಂಡ್ರೆ ಚೈತ್ರಕ್ಕಂಗೆ ತುಂಬ ಒಳ್ಳೆಯದಾಗುತ್ತೆ. ಏನು ಮಾಡ್ತಾರೆ ಕಾದು ನೋಡೋಕೆನಾ. ಆ್ಯಂಡ್ ಇದೆಲ್ಲ ಆದಮೇಲೆ ಮೋಕ್ಷಿತ ಮತ್ತು ಮಂಜಣ್ಣ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ಅಗೇನ್ ಮೋಕ್ಷಿತ ಮತ್ತು ಮಂಜಣ್ಣ ಇವರಿಬ್ಬರು ಕೂಡ ಜೊತೆಲಿರುವಂಥದ್ದು ನೋಡಿದ್ರೆ ನಿಮ್ಗೆ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಲಾಸ್ಟಲ್ಲಿ ಇದ್ರ ಬಗ್ಗೆ ಡೀಟೇಲ್ ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ. ಓಕೆನಾ. ಆ್ಯಂಡ್ ಇಲ್ಲಿ ಮೋಕ್ಷಿತ ಹೇಳುವಂಥದ್ದು ನಮ್ಮ ಡಿಸಿಷನ್ ನಾವು ತೊಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಜೊತೆಗೆ ಕೆಲವೊಂದು ಸಲ ಆ ಥರ ಕಾಣಿಸಲ್ಲ ಅಂತ ಕೂಡ ಹೇಳ್ತಾರೆ. ಓಕೆನಾ. ಇದೆಲ್ಲ ಆಗುತ್ತೆ. ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಸಾಂಗು, ಎಲ್ಲರೂ ಒಳ್ಳೆ ಡ್ಯಾನ್ಸ್ ಅಂತ ಹೇಳ್ಬೋದು. ಇದೆಲ್ಲ ಆಗುತ್ತೆ. ಇದಾದಮೇಲೆ ಚೈತ್ರ ಅವ್ರಿಗೆ ಬಟ್ಟೆ ಒಗೆಯುವಂಥ ಪನಿಷ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಇವರಿಬ್ಬರ ಮಧ್ಯೆ ಒಂದಿಷ್ಟು ಕರುಷ್ ಕೂಡ ಆಗುತ್ತೆ. ಓಕೆನಾ. ಇದರಲ್ಲಿ ತ್ರಿವಿಕ್ರಮ್ ಅವರು ಹೇಳುವಂಥದ್ದು ಕ್ಯಾಪ್ಟನ್ ಆದಮೇಲೆ ಜನ ಚೇಂಜ್ ಆಗಿದ್ದಾರೆ, ಯಾವುದಕ್ಕೂ ಬರಲ್ಲ, ಕಾಫಿ ತಿಂಡಿಗೆ ಬರಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತದೆ, ತುಂಬ ರೇಗಿಸ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಭವ್ಯ ಅವ್ರು ಅಂತಲೇ ಹೇಳ್ಬೋದು. ತುಂಬ ವಿಷಯಗಳು ಆ ಥರನ ಅದನ್ನ ಇಟ್ಕೊಂಡೆ ತುಂಬ ಜನ ಬೇರೆ ಥರ ಅದನ್ನು ಡೈವರ್ಟ್ ಮಾಡ್ತಿದ್ದಾರೆ, ಅದು ಸತ್ಯ ಕೂಡ ಅಲ್ಲ. ಇಲ್ಲಿ ಕೆಲವು ತಮಾಷೆಗೋಸ್ಕರ ಸುಮ್ಮನೆ ರೇಗಿಸೋದು ಕೂಡ ನೀವು ನೋಡ್ತಿದ್ದೀರಾ. ಒಂದು ವಾರದಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ತ್ರಿವಿಕ್ರಮ್ ಕಡೆಯಿಂದ. ಅದು ಕೂಡ ರಜತ್ ಅವ್ರ ಜೊತೆ ಸೇರಿಕೊಂಡು ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಅದು ಹೊರಡೋ ಸ್ವಲ್ಪ ಬೇರೆ ಥರನೂ ಕೇಳಿಸುತ್ತೆ. ಓಕೆನಾ. ಆ್ಯಂಡ್ ಇಲ್ಲಿ ರೇಕ್ಸೋ ಸೂಪರ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಭವ್ಯ ಅವರು ತಲೆಯಲ್ಲಿ ಲೂಸ್ ಆಗಿದೆ ಅಂತ ಕೂಡ ಆಕ್ಷನ್ ಎಲ್ಲ ಮಾಡ್ತಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ರಜತ್ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಚಿಕ್ಕ ಹುಡುಗಿ ಅಂತ ಅವರೇ ಚಾನ್ಸ್ ಕೊಡ್ತಿದ್ದಾರೆ ಬಿಡಿ ಅನ್ನೋ ರೀತಿ ಮಾತಾಡ್ತಾರೆ. ಇದು ಸ್ವಲ್ಪ ಬೇಜಾರಾಗಿದ್ದು ಭವ್ಯ ಅವ್ರಿಗೆ. ಅವ್ರ ಕಡೆಯಿಂದ ರಿಯಾಕ್ಷನ್ ಬರುತ್ತೆ, ಶಟ್ ಯುವರ್ ಮೌತ್ ಅಂದ್ಕೊಂಡು ಯೋಚನೆ ಮಾಡಿ ಮಾತಾಡಿ ತ್ರಿವಿಕ್ರಮ್ ಅಂತ ಬರುತ್ತೆ. ಆ್ಯಂಡ್ ಒಂದು ವಿಷಯ ಇಷ್ಟ ಆಗ್ತಿರೋದು ಏನಂದರೆ ಅವ್ರ ವಿಷಯ ಅಂತ ಬಂದಾಗ ಅವ್ರು ರಿಯಾಕ್ಟ್ ಮಾಡ್ತಿರೋಂಥ ರೀತಿ ಬಿಡು ನಮ್ಗೆ ಇಷ್ಟ, ನಮ್ಮ ಫ್ರೆಂಡ್ ಅಂದ್ಬಿಟ್ಟು ಸುಮ್ಮನೆ ಇಲ್ಲದಂತೆ ರಿಯಾಕ್ಟ್ ಮಾಡ್ತಾಯಿರಲಿಲ್ಲ, ಅದು ಒಳ್ಳೆ ರೀತಿ ಅವ್ರು ಇಂಡಿವಿಜುವಲ್ ಗೇಮ್ ಮಾಡೋದು ತೋರಿಸ್ತಿದ್ದಾರೆ. ನೈಸ್ ಅಂತೆ. ಸ್ವಲ್ಪ ಕೋಳಿ ಜಗಳ ಥರ ಇತ್ತು ನನಗಂತೂ, ಅದು ಸೀರಿಯಸ್ ಆಗಂತೂ ಅನ್ನಿಸ್ತಿಲ್ಲ. ಇದಾದಮೇಲೆ ಭವ್ಯ ಅವ್ರು ಹೇಳ್ತದ್ದು ಚಿಕ್ಕ ಹುಡುಗಿ ಅಂತ ಏನು ಗೆಲ್ತಾ ಇದ್ದಾರೆ, ನನ್ನ ಆಟ ನಾನು ಆಡ್ತಾಯಿದ್ದೀನಿ ಅಂತ ನಾನು ಆಡ್ತಾ ಇರೋದು ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಹೌದು, ಖಂಡಿತವಾಗ್ಲೂ ಇವಾಗ ಅವ್ರು ಆಡಿರೋದಕ್ಕೆ ಇವಾಗ ಕ್ಯಾಪ್ಟನ್ ಕೂಡ ಆಗಿರೋಂಥದ್ದು ಸಖತ್ತಾಗಿ ಗೇಮ್ ಆಡ್ಕೊಂಡು ಹೋಗ್ತಾರೆ. ಆಡ್ಕೊಂಡು ಹೋಗಲಿ, ಚೆನ್ನಾಗಾಗಲಿ. ಆ್ಯಂಡ್ ಇದೆಲ್ಲ ಆಗುತ್ತೆ. ಬಿಗ್ ಬಾಸ್ ಅವ್ರ ಕಡೆಯಿಂದ ಟಾಸ್ಕ್ ಕೂಡ ಬರುತ್ತೆ, ಕಾಫಿದು ಎತ್ಕೊಳ್ಳಿ ಅಂದ್ಕೊಂಡು ಹೆಚ್ಚೋದು. ಅಲ್ಲ ಇವರು ಅದು ಯಾಕರು ಮುಖಕ್ಕೆ ಹಂಗೆ ಹೆಚ್ಚಬೇಕು, ಬೇರೆ ಏನಾರು ಕೊಡ್ಬೋಯ್ತು, ನಾನು ನೀರಾದರೂ ಕೊಟ್ಟಿರೋ ಒಂಥರ
ಆ ಕಾಫಿನ ಹೆಚ್ಚುವಂಥದ್ದು ಸ್ವಲ್ಪ ಅಷ್ಟ ಆಗಿಲ್ಲ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ರಜತ್ ಅವರು ಗೌತಮಿಗೆ ಕೊಡ್ತಾರೆ. ಆ್ಯಂಡ್ ಅವ್ರಿಬ್ಬರು ಪಾಯಿಂಟ್ಗಳು ಕೂಡ ಅವ್ರವ್ರ ಪರ್ಸ್ಪೆಕ್ಟಿವ್ ರೈಟ್ ಅಂತ ನನಗೆ ಪರ್ಸನಲ್ ಅಂತ ಅನಿಸ್ತು, ಗುಡ್ ಅಂತ ಅನಿಸ್ತು. ಇದಾದಮೇಲೆ ಗೌತಮಿ ಮಂಜಣ್ಣಂಗೆ ಕೊಡ್ತಾರೆ. ಅಟ್ಲೀಸ್ಟ್ ನಾನು ಅಂದ್ಕೊಳ್ಳೋದು ಇವ್ರು ಕಾನ್ವರ್ಸೇಷನ್ ಆದಮೇಲೆ ಇನ್ಮೇಲಾದರೂ ಒಂದು ಚೇಂಜಸ್ಗಳನ್ನ ನಾವು ಕಾಣಬೇಕು ಮಂಜಣ್ಣನ ಕಡೆಯಿಂದ. ಅಟ್ಲೀಸ್ಟ್ ಚೇಂಜ್ ಆಗಿ ಮಂಜಣ್ಣ ಅಷ್ಟೇ, ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ನಿಮ್ಮ ಆಟ ನೀವು ಆಡಿ ಅದೇ ಬೇಕಾಗಿರುವಂಥದ್ದು. ಆ್ಯಂಡ್ ಇಲ್ಲಿ ಒಬ್ಬ ಗೆಳತಿಯಾಗಿ ತುಂಬ ಒಳ್ಳೆ ಪಾಯಿಂಟ್ಗಳನ್ನ ಇಟ್ಕೊಂಡು ಮಾತಾಡಿದ್ರು. ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಗೌತಮಿ ಅವ್ರಿಗೆ ಅವ್ರು ಆಡ್ತಿರುವಂಥ ರೀತಿಗೆ ಎಲ್ಲೋ ಒಂದು ಕಡೆ ಸಪೋರ್ಟ್ ಸಿಗ್ತಿಲ್ಲ ಅಂತ ಕೂಡ ನಂಗೆ ಸಮ್ಟೈಮ್ಸ್ ಅನಿಸುತ್ತೆ. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ಗೆ ಅಂತ ಬಂದಾಗ ಅದು ಉಳಿಸ್ಕೊಂಡಿದ್ದಾರೆ. ಕೆಲವೊಂದು ಆಗಿದೆ, ಇಲ್ಲ ಅಂತಲ್ಲ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಪಾಯಿಂಟ್ಗಳಂತ ಬಂದಾಗ ಕರೆಕ್ಟಾಗಿ ಆ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡ್ತಾರೆ. ಏನು ಮಾತಾಡಿದ್ದೀನಿ, ಯಾರು ಏನು ಮಾತಾಡಿದ್ರು, ಈ ಥರ ವ್ಯಾಲಿಡ್ ಪಾಯಿಂಟ್ಗಳು ಜೊತೆಗೆ ಟಾಸ್ಕು ಎಲ್ಲರೂ ತೊಡಸ್ಕೊಂಡಿದ್ದಾರೆ. ಐ ಥಿಂಕ್ ಶಿ ನೀಡ್ ಸಪೋರ್ಟ್ ಅಂತ ಅನ್ಸುತ್ತೆ ಗೈಸ್. ಸಪೋರ್ಟ್ ಮಾಡಿ, ಒಳ್ಳೇದಾಗಲಿ ಅವ್ರಿಗೆ. ಆ್ಯಂಡ್ ಇದೆಲ್ಲ ಆದಮೇಲೆ ಚೈತ್ರ ಅವರು ಐಶು ಕೊಡ್ತಾರೆ. ಇಲ್ಲಿಂದ ಕತೆ ಶುರು ಆಗುತ್ತೆ. ಆ್ಯಂಡ್ ಇಲ್ಲಿ ಚೇಂಜಿಂಗ್ ರೂಮಲ್ಲಿ ಕತ್ತಿದೆ, ಮೋಕ್ಷಿ ಜೊತೆ ಸಾಕ್ಷಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಆ ಚೇಂಜಿಂಗ್ ರೂಮಲ್ಲಿ ಏನೇನಾಗಿದೆ, ಏನು ಕತೆ ದೇವ್ರನೇ ಗೊತ್ತಿಲ್ಲ ಗುರು. ಆದರೆ ಒಂದಂತೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಚೈತ್ರ ಕುಂದಾಪುರ ಅವ್ರದ್ದು ಎಷ್ಟು ತಪ್ಪಿದೆ ಅಂತ ನಾವೆಲ್ಲ ಹೇಳ್ತಿದ್ದೀವೋ ಅದೇ ರೀತಿ ಐಶು ಮತ್ತು ಮೋಕ್ಷಿದು ಕೂಡ ತಪ್ಪಿದೆ. ಯಾಕಂದರೆ ಅಲ್ಲಿ ಸ್ಟಾಪ್ ಮಾಡ್ಬೋದಾಗಿತ್ತು, ಇಲ್ಲಾಂದ್ರೆ ಆಚೆ ಬರ್ಬೋದಾಗಿತ್ತು. ಅವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವರು ಕೂಡ ಕಳ್ಳರು ಅಂತಾನೆ. ಒಬ್ಬರು ಕಳ್ಳರು ಅಂದರೆ ಅವ್ರ ಜೊತೆ ಕದ್ದಿಲ್ಲ ಅಂದರೂ ಕೂಡ ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅಂದರೆ ಅವರು ಕಳ್ಳರು ಅಂತಾನೆ. ಸೊ ಹಾಗಾಗಿನೇ ಮೋಕ್ಷಿ ಮತ್ತು ಐಶು ಅಲ್ಲಿಂದ ಬರಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಆ್ಯಂಡ್ ಟೀಮ್ ಅವ್ರು ಹೇಳಿ ಕಳಿಸಿದ್ದೆ ಅನ್ನೋದು ಆಗ್ಬೋದು. ಇವೆಲ್ಲ ವಿಷಯಗಳು ನಮ್ಗೆ ಇನ್ನೂ ತಲೆ ಕೆಡ್ತಿದೆ. ಇಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅಂತ ದೇವರೇ ಗೊತ್ತಾಗ್ತಿಲ್ಲ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಎಲ್ಲರೂ ತಪ್ಪು ಮಾಡಿದ್ದಾರೆ. ಆ್ಯಂಡ್ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರು ಸರಿ ಅಂತ ಅನಿಸ್ತಾರೆ, ಬೇರೆಯವರು ತಪ್ಪು ಅಂತ ಅನಿಸ್ತಾರೆ. ನೀವು ಹೇಗೆ ತೊಗೋತೀರಾ ತಗೊಳ್ಳಿ, ಓಕೆನಾ. ಆ್ಯಂಡ್ ಚೈತ್ರ ಹೇಳುವಂಥದ್ದು ಚಾಲೆಂಜ್ ಮಾಡಿ ಪ್ರೂವ್ ಮಾಡ್ತೀನಿ ಅಂತ ಕೂಡ ಪ್ರೂವ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಆದಮೇಲೆ ಓಲ್ಡ್ ಕಂಟೆಸ್ಟೆಂಟ್ ಜೊತೆ ಮಾತಾಡಿದ್ದೀನಿ, ಹೌದು ಓಲ್ಡ್ ಸೀಸನ್ಗೆ ಹೀಗೆ ಮಾಡಿ ಟಾರ್ಗೆಟ್ ಮಾಡಿ, ಇದು ನಿಮ್ಗೆ ಗೊತ್ತಿರ್ಬೋದು. ಓಲ್ಡ್ ಸೀಸನ್ ಕೂಡ ವಿನಯ್ ಅವರು ಹಿಂಗೆಲ್ಲ ಮಾಡಿದ್ರು, ನಮ್ರತ್ ಅವರೆಲ್ಲ ಮಾಡಿದ್ರು. ಸೊ ನಮ್ರತ್ ಅವ್ರ ಫ್ರೆಂಡ್ ಆಗಿದ್ದು ಯಾರು, ಐಶು, ನಿಮ್ಗೆ ಗೊತ್ತಿದೆ. ಸೊ ಈ ಆ್ಯಂಗಲಿಂದ ನೋಡಿದಾಗ ನನಗೆ ಯಾಕೋ ಐಶ್ ಅವ್ರು ಕೂಡ ಇದನ್ನೇ ಹೇಳಿರ್ಬೋದು ಅಂತ ಕೂಡ ಅನಿಸುತ್ತೆ. ಸೊ ಇಲ್ಲಿ ಎಕ್ಸಾಕ್ಟಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಪ್ರೂಫ್ ಇಲ್ಲ ನಮ್ಮ ಹತ್ರ. ಬಟ್ ಈ ಥರ ಪಾಯಿಂಟ್ಗಳು ನೋಡಿದಾಗ ಓಲ್ಡ್ ಕಂಟೆಸ್ಟೆಂಟ್ಗಳಿಗೆ ಪರಿಚಯ ಇರುವಂಥದ್ದು ಯಾರು, ಐಶುನೇ. ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರು ಹೋದ ವರ್ಷ ಅದನ್ನೇ ಮಾಡಿದ್ದಂಥದ್ದು. ಆ್ಯಂಡ್ ಅವರೇ ಆಚೆ ಹೋಗ್ತಾಯಿದ್ರು. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ಈ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋದ್ರಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಗುರು, ಇದಂತೂ ಸತ್ಯನೇ. ಏನು ಹಬ್ಬನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೋದು ಅಷ್ಟೇ, ಆಚೆ ಅಂತೂ ಕಳ್ಸೋಕೆ ಅವ್ರ ಕೈಲಿ ಆಗಲ್ಲ. ಇದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ನನಗೆ ಯಾಕೋ ಈ ಪಾಯಿಂಟ್ ಹೇಳಿದಾಗ ಐಶು ತಪ್ಪಿದೆ ಅಂತ ನನಗೆ ಪರ್ಸನಲ್ ಅನಿಸ್ತು. ನಿಮ್ಗೆ ಹೆಂಗೆ ಅನಿಸುತ್ತೆ ಗೈಸ್? ಯಾಕಂದರೆ ಓಲ್ಡ್ ಕಂಟೆಸ್ಟೆಂಟ್ಗಳು ಅಂತ ಬಂದಾಗ ಐಶು ಕನೆಕ್ಷನ್ ಜಾಸ್ತಿ ಇದೆ. ಹಾಗಾಗಿ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಭವ್ಯ ಬಂದು ಕ್ಲಿಯರಾಗಿ ಒಬ್ಬರು ಮಾತಾಡಬೇಕು ಅಂತ ಕೂಡ ಹೇಳ್ತಾರೆ. ಪಾಯಿಂಟ್ ಒಂದು ಕ್ಯಾಪ್ಟನಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡು ಅಂತಲೇ ಹೇಳ್ಬೋದು. ರೂಲ್ಸ್ ಹೇಳ್ಬಿಟ್ಟು ಕೂಡ ಹೋಗ್ತಾರೆ. ಬಟ್ ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇರೋಲ್ಲ. ಆ ಕಡೆ ಐಶು ಇರೋದಿಲ್ಲ, ಈ ಕಡೆ ಚೈತ್ರಕ್ಕೂ ಇರೋದಿಲ್ಲ. ಆ್ಯಂಡ್ ಇದೆಲ್ಲ ಆದಮೇಲೆ ಮತ್ತೆ ಜಗಳ ಶುರು ಆಗುತ್ತೆ. ಅದಾದಮೇಲೆ ನಿಲ್ಲಲ್ಲ, ಮತ್ತು ಮಾತು ಹೋಗ್ತಾನೆ ಇರುತ್ತೆ. ಆ್ಯಂಡ್ ಓವರಾಲ್ ನೋಡಿದಾಗ ಚೈತ್ರ ಅಕ್ಕ ಅವ್ರದ್ದು ಕೂಡ ತಪ್ಪುಗಳಿದೆ. ಯಾಕಂದರೆ ಮಾತುಗಳನ್ನ ಸ್ಟಾಪ್ ಮಾಡಲ್ಲ. ಆದಮೇಲೆ ರೂಲ್ಸ್ಗಳ ಎಲ್ಲ ಹೇಳ್ಬಿಟ್ಟು ಹೋದ್ಮೇಲೂ ಕೂಡ ಮಾತಾಡ್ಬಾರ್ದು ಅಂದಾಗ ಚೈತ್ರಕ್ಕ ಶುರು ಮಾಡಿದಾಗ ಇವರು ಶುರು ಮಾಡ್ತಾರೆ, ಐಶ್ವರು ರಿಯಾಕ್ಷನ್ಗಳು ಕೊಡ್ತಾ ಇರ್ತಾರೆ. ತಾಳ್ಮೆ ಇಲ್ಲ, ಮತ್ತು ಇಬ್ಬರು ಕೂಡ ಶಾರ್ಟ್ ಟೆಂಪರ್ಗಳ ರೀತಿ ಆಡಿದ್ರು. ಇಬ್ಬರು ತಪ್ಪಿದೆ, ಇಬ್ಬರು ಸರಿ ಮಾಡ್ಕೋಬೇಕು. ಸೊ ಇದಾದಮೇಲೆ ಮಂಜಣ್ಣ ಚೈತ್ರಕ್ಕಂಗೆ ಕೊಡ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಒಂದು ಒಳ್ಳೆ ಸಜೆಷನ್ಗಳಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಮತ್ತು ಹ್ಯಾಂಡಲ್ ಮಾಡು ಅಂತ ಹೇಳ್ಬೋದು. ಬೇರೆ ಥರ ಕೂಡ ಹೇಳ್ಬೋದಾಗಿತ್ತು. ತುಂಬ ಚೆನ್ನಾಗಿ ಕಿರಿಕಿರಿ ಮಾಡ್ಕೊಳ್ಳೋದಂತೆ ಒಂದು ಒಳ್ಳೆ ರೀತಿ ಹೇಳಿದ್ರು, ಒಳ್ಳೆ ರೀತಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ದಂಗಿತ್ತು. ಒಳ್ಳೆ ಸಜೆಷನ್ ಅಂತೂ ನಂಗೆ ಅನಿಸ್ತು. ಇದಾದಮೇಲೆ ಹನುಮಂತಣ್ಣ ಚೈತ್ರಕ್ಕಂಗೆ ಕೊಡ್ತಾರೆ. ಆ್ಯಂಡ್ ತಪ್ಪು ಮಾಡಿದ್ರು ಕೂಡ ಒಪ್ಕೊಳ್ಳೋದಿಲ್ಲ, ಜೊತೆಗೆ ಮಾತಾಡಿ ಗೆಲ್ತೀನಿ ಒಪ್ಪಿಸ್ತೀನಿ ಅನ್ನೋ ರೀತಿ ಮಾತಾಡ್ತೀರ ಅಂತ. ಹೌದು, ಅದೇ ರೀತಿ ಅನಿಸುತ್ತೆ ಅವ್ರ ಮಾತಾಡುಗಳನ್ನ ನೋಡಿದಾಗ. ಇದೆಲ್ಲ ಆಗುತ್ತೆ. ಇದಾದಮೇಲೆ ಅಲ್ಲಿ ಅವ್ರ ಕಡೆಗೂ ಕೂಡ ಒಂದು ಅಷ್ಟೊಂದು ಅಗ್ರೆಸಿವ್ ಆಗಿ ಹೋಗಲ್ಲ ಚೈತ್ರಕ್ಕ, ಯಾಕಂದರೆ ಒಳ್ಳೆ ರೀತಿ ಹೇಳಿದ್ರು ಅಂದ್ಬಿಟ್ಟು. ಸೊ ಇಷ್ಟೇ ಚೈತ್ರಕ್ಕಂಗೆ ಗೆಲ್ಲೋ ಒಂದು ರೀತಿ ಅಂತ ಅನಿಸುತ್ತೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವ್ರಿಗೆ ಕೊಡ್ತಾರೆ. ಅಲ್ಲಿ ನಿಮ್ಮಾಟ ನೀವು ಆಡಿ. ಆ್ಯಂಡ್ ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತ್ ಅವ್ರಿಗೆ. ಮೇ ಬಿ ಅವ್ರ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಏನು ಕತೆ ಗೊತ್ತಿಲ್ಲ. ಇದೇನು ವಸ್ತು ಅಂತಲ್ಲ, ಮೋಕ್ಷಿತ್ ಅವ್ರನ್ನ ಅವಾಗಿಂದು ಕೂಡ ಅವ್ರು ಲೈಕ್ ಮತ್ತೆ ತ್ರಿವಿಕ್ರಮ್ ಅವ್ರ ಜೊತೆ ಅವ್ರ ವಿಷಯಕ್ಕೆ ಹೋಗೋದು ನೋಡಿರ್ತೀವಿ ನಾವು. ಎಷ್ಟೇ ಗಲಾಟೆ ಆಗ್ಬೋದು, ಏನೇ ಆಗ್ಬೋದು, ನಮಗೂ ಕೂಡ ಯಾಕೆ ಈ ಲೆವೆಲ್ಗೆ ಹೋಗ್ತಾರೆ ಅಂತ ಕೂಡ ಅನಿಸಿದ್ದು ಉಂಟು. ನನ್ನ ಪ್ರಕಾರ ಅದು ಮೈಂಡ್ ಗೇಮ್ ಅಂತ ಅನಿಸುತ್ತೆ. ಆದರೆ ಇವಾಗ ಅವ್ರು ಹೇಳಿದ ತಕ್ಕಂತಾನೆ ಒಂದು ಫ್ಯಾನ್ ಬಾಯ್ ಅಂತ ಏನು ಹೇಳಿದ್ರು ಅದನ್ನು ನೋಡಿದಾಗ ಓಕೆ ಹಿಂಗೂ ಇರ್ಬೋದು ಬಿಡು ಗುರು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಗೇಮ್ ಆರೋಕ್ಕೆ ಸಗತ್ತಾಗಿ ಆಟ ಆಡ್ತಿದ್ದಾರೆ ಗುರು ಬಿಗ್ ಬಾಸ್ ಮೈಲಿ. ಆ್ಯಂಡ್ ಇದೆಲ್ಲ ಆಗುತ್ತೆ. ಮೋಕ್ಷಿತ್ ಅವರು ಒಂದು ಮಾತು ಅಲ್ಲಿಗೆ ರಿಯಾಕ್ಷನ್ ಕೊಡ್ತಿರ್ಬೇಕಾದ್ರೆ, ನಾನು ದ್ವೇಷ ಮಾಡಲ್ಲ ಅಂತ ಬಂದಾಗ ಹನುಮಂತಣ್ಣನ ಗೇಮು ಮಸ್ತ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ದ್ವೇಷ ಅಂತೂ ಏನು ಮಾಡಲ್ಲ ಮೋಕ್ಷಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಕ್ಯಾರಿ ಮಾಡ್ತಾರೆ. ಆ ಕ್ಯಾರಿ ಮಾಡೋದು ನನಗೆ ಇಷ್ಟ ಆಗಲ್ಲ. ಅದನ್ನು ಬಿಟ್ಟರೆ ದ್ವೇಷ ಏನು ಮಾಡಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ, ಓಕೆನಾ. ಇದೆಲ್ಲ ಆಗುತ್ತೆ. ಆ್ಯಂಡ್ ಇದೆಲ್ಲ ಆದ್ಬೇಕಾದ್ರೆ ಮಂಜಣ್ಣವ್ರ ಮಾತುಗಳೆಲ್ಲ ನೋಡ್ತಿರ್ಬೇಕಾದ್ರೆ ನಂಗೆ ಕ್ಲಿಯರಾಗಿ ಅನಿಸುತ್ತೆ ಏನಂದರೆ, ಸೊ ಇಲ್ಲಿ ತ್ರಿವಿಕ್ರಮ್ ಅವ್ರು ಹೇಳಿದ್ದ ವಿಷಯಗಳೆಲ್ಲ ಸ್ವಲ್ಪ ಟ್ರಿಗರ್ ಮಾಡ್ತಿತ್ತು ಮಂಜಣ್ಣ ಅಂತ ಅನಿಸುತ್ತೆ. ಅದಕ್ಕೆ ಲಾಸ್ಟೆಲ್ಲ ರಿಯಾಕ್ಷನ್ ಬರುವಂಥದ್ದು. ಸೊ ಅದು ಗೊತ್ತಾಗ್ತಿರುತ್ತೆ, ಓಕೆನಾ. ಆ್ಯಂಡ್ ತ್ರಿವಿಕ್ರಮ್ ಅವರು ಕೂಡ ಕೆಲವು ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಅದು ಅವ್ರ ಗೇಮ್ಗೆ ಎಲ್ಪ್ ಆಗುತ್ತಾ ಅಥವಾ ತೊಂದರೆ ಆಗುತ್ತೆ ಅಂತ ಅದು ನೋಡೋಣ. ಇದಾಗುತ್ತೆ. ಇದೆಲ್ಲ ಆದಮೇಲೆ ಧನರಾಜ್ ಅವರು ಹನುಮಂತಣ್ಣನ ಕೊಡ್ತಾರೆ. ದೋಸ್ತ ಇದ್ದಿದ್ದು ಹೇಳಿದೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಈ ದೋಸ್ತಗಳ ಕಥೆಗಳು ಚೆಂದ. ಅಂದರೆ
ಪ್ರಾಬ್ಲಮ್ ಇದೆ ಅವ್ರಗಳ ಮಧ್ಯೆನೂ ಏನಿಲ್ಲ ಅಂತಲ್ಲ, ಬಟ್ ದೊಡ್ಡದು ಮಾಡ್ಕೊಳ್ಳಲ್ಲ. ಅವರು ತುಂಬ ಸಿಂಪಲ್ಲಾಗಿ ಒಂದು ಗೇಮ್ ಅಂದ್ಕೊಂಡು ಬಿಟ್ಟಾಕ್ಬಿಡ್ತಾರೆ. ಅದೇ ಬೇರೆಯವ್ರಿಗೆ ಇವ್ರಿಗೂ ಇರೋಂಥ ಡಿಫ್ರೆನ್ಸು. ನನಗಂತೂ ಇವರಿಬ್ಬರು ದೋಸ್ತಿ ಸಿಕ್ಕಾಬಿಡೆ ಇಷ್ಟ ಆಗುತ್ತೆ ಅವರು. ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಮತ್ತು ಭವ್ಯ ಅವರು ಐಶು ಕೊಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಸ್ವಲ್ಪ ಗಲಾಟೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡೇ ಇತ್ತು ಪ್ರೊಮೋ ನೋಡಿದಾಗ. ಆದರೆ ಅಲ್ಲಿ ಹಂಗಾಗಲಿಲ್ಲ, ಅನುಮತನ ಅದನ್ನೇ ಹೇಳುವಂಥದ್ದು. ಬಟ್ ಏನಪ್ಪ ಅಂದರೆ ಮೊದಲಿದ್ದಾಗೆ ಬೇಕು ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಸಮಯ ಸಂದರ್ಭಕ್ಕೆ ಒಂದಿಷ್ಟು ಆಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಎಲ್ಲರೂ ಒಳ್ಳೆಯವರೇ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಐಶು ಮತ್ತು ಭವ್ಯ ಅವರು ಒಳ್ಳೆ ಫ್ರೆಂಡ್ಸ್ ಔಟ್ಸೈಡ್. ಆ್ಯಕ್ಚುಲಿ ಇಲ್ಲಿ ಯಾಕೆ ಹಿಂಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಾದರೆ ಮೆಚುರಿಟಿನ ಥಿಂಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಹಳೆ ರೀತಿ ಬೇಕು, ಆ್ಯಂಡ್ ಅವಾಗ ಆಟ ಆಡ್ತಿದ್ದರಂಥ ರೀತಿ ಬೇಕು ಅಂತ ಭವ್ಯ ಹೇಳುವಂಥದ್ದು. ನೋಡುವ ಆ ಥರ ಆಗ್ತಾರೆ ಏನು ಕತೆ ಅಂತ. ಇದಾದಮೇಲೆ ಚೈತ್ರಾಕ್ ಅವರು ಐಶುಗೆ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮನಸಾಕ್ಷಿಗಳ ಪ್ರಶ್ನೆಗಳು ಕೂಡ ಬರುತ್ತೆ, ಮಾತುಕತೆಗಳಾಗುತ್ತೆ. ಇದಾದಮೇಲೆ ಬಲಿಪಶು ಮಾಡಿರು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಈಗೇನು ಅದೇ ಕತೆಗಳು ಅವ್ರು ಇಬ್ಬರದು, ಯಾವ್ದು ನಂಬೇಕು ಯಾವ್ದು ಬಿಡಬೇಕು ಅಂತ ಏನೋ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಇಬ್ಬರದು ತಪ್ಪಿದೆ ಅಂತ ಅಷ್ಟೇ ಕ್ಲಿಯರ್ ಮಾಡ್ಕೊತೀನಿ ನಾನು. ಆ್ಯಂಡ್ ಇದಾದಮೇಲೆ ಅಲ್ಲೊಂದು ವಿಷಯಗಳು ಕೂಡ ಗೊತ್ತಾಗುತ್ತೆ. ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡಿ ಕಳಪೆ ಕೊಡಬೇಕು ಅಂತ ಎಲ್ಲ ಮಾತುಕತೆ ಆಗಿದೆ ಅಂತ. ಏನೇನು ಮಾಡಿದ್ರೋ ದೇವರನ್ನ ಗೊತ್ತಿಲ್ಲ ಗುರು, ಬಟ್ ಇದೆಲ್ಲ ವರ್ಸ್ಟ್ ಅಂತ ಅನ್ಸುತ್ತೆ. ಸರಿ, ಇದೆಲ್ಲ ಆಗುತ್ತೆ. ಶುರು ತಿರ್ಗಾ ಮತ್ತು ಜಗಳಗಳು, ಆ್ಯಂಡ್ ಮುಚ್ಕೊಂಡಿರುವ ಹಾಗೆ ಹೀಗೆ ಎಲ್ಲನೂ ಮುಚ್ಕೊಂಡಿರೋ ಇದೆಲ್ಲ ಬರುತ್ತೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ಗಳನ್ನ ತೋರಿಸಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಗೇಮ್ ಕ್ಲೋಸ್ ಆಗುತ್ತೆ. ಇದಾದಮೇಲೆ ಚೈತ್ರ ಮತ್ತು ರಜತ್ ಅವ್ರದ್ದು ಒಂದು ಸ್ವಲ್ಪ ಕಾಮಿಡಿ ಇರುತ್ತೆ. ಪ್ರೋಮೋ ಕಟ್ಟೋದು, ಡೋರ್ ಓಪನ್ ಮಾಡಿ ಲುಂಗಿ ಹೋಗಿದ್ದು ಇದೆಲ್ಲ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಮಂಜಣ್ಣ, ಗೌತಮಿ, ಮೋಕ್ಷಿತಾ 3 ಜನ ಕೂಡ ಮಾತಾಡ್ತಾ ಕೂತಿರ್ತಾರೆ. ಆ್ಯಂಡ್ ಇಲ್ಲಿ ನನಗನ್ಸಿದ್ದು ಏನಂದರೆ ಅಗೇನ್ ಮತ್ತೆ ಮೊದಲೇ ಹೇಗೆ ಮಾತಾಡ್ತಾ ಇದ್ರು ಅದೇ ರೀತಿ ಮತ್ತೆ ರಿಪೀಟ್ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ನನಗೆ ಈ ವಿಷಯದ ನನಗನ್ಸಿದೆ ಏನು ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೇಗೆ ಅಂದರೆ ಇವ್ರು ದೂರ ಆಗೋದು ನನಗೂ ಇಷ್ಟ ಇಲ್ಲ. ಯಾಕಂದರೆ ಏನೇ ಇರ್ಬೋದು ಗುರು, ಫ್ರೆಂಡ್ಶಿಪ್ ಅನ್ನೋದಿದೆ. ಜೊತೆಗೆ ಆ ಕಣ್ಣೀರು ಬತ್ತಿದಾಗ ನನಗೆ ಅನಿಸಿದ್ದೇನೆಂದರೆ ಇವರೆಲ್ಲರ ಮಧ್ಯೆ ಒಂದು ಪ್ರೀತಿ ಅನ್ನೋದಿದೆ, ಒಂದು ಜೊತೆಗೆ ಇವ್ರ ಫ್ರೆಂಡ್ಶಿಪ್ ಅನ್ನೋದೇನಿದೆ ಅದಕ್ಕೊಂದು ಒಳ್ಳೆ ವ್ಯಾಲ್ಯೂ ಇದೆ. ಬಟ್ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಕೆಲವು ವಿಷಯಗಳಿಂದ ಎಲ್ಲೋ ಹಾಳು ಮಾಡ್ಕೊತಾರೆ ಅಂತ ಅನಿಸಿದ್ದು. ಮತ್ತೆ ಒಂದಾಗಲಿ, ಆದರೆ ಯಾವುದೇ ಕಾರಣಕ್ಕೂ ಮೊದಲು ಯಾವ ಥರ ತಪ್ಪುಗಳನ್ನ ಮಾಡೋ ಅದೇ ರೀತಿ ತಪ್ಪಾಗೋದು ಬೇಡ ಅಂತ ಅನ್ಕೋತಿದ್ದೆ. ಬಟ್ ಇಲ್ಲಿ ಯಾಕೋ ಮತ್ತೆ ಅದೇ ತಪ್ಪಾಗೋ ರೀತಿ ಕೂಡ ಕಾಣಿಸಿದೆ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಈ ರಿಲೇಷನ್ಶಿಪ್ನ ಒಂದು ಇನ್ಫ್ಲುಯೆನ್ಸ್ ಆಗಬಾರ್ದು, ಜೊತೆಗೆ ಬೇರೆಯವ್ರ ಗೇಮ್ನ ಅವ್ರು ಆಟ ಆಡೋದನ್ನ ಅವ್ರಿಗೆ ಬಿಟ್ಬಿಡ್ಬೇಕು. ನಾವಲ್ಲಿ ಇನ್ಫ್ಲುಯೆನ್ಸ್ ಮಾಡೋದು, ಈ ತಪ್ಪು ಅನ್ನೋದು ಹೇಳುವಂಥದ್ದು, ಅದಕ್ಕೆ ಜಗಳ ಆಗುವಂಥದ್ದು ಅದು ಮಾಡಬಾರ್ದು. ಜೊತೆಗೆ ಅವರೇನೋ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಇನ್ಫ್ಲುಯೆನ್ಸ್ ಆಗಿ ಬೇರೆಯವ್ರನ್ನ ಯಾರನ್ನೂ ಟಾರ್ಗೆಟ್ ಮಾಡೋದು, ಇನ್ನೊಬ್ರ ಬಗ್ಗೆ ಬೇರೆ ಒಪಿನಿಯನ್ ಹೇಳುವಂಥದ್ದು, ಇದನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ರೀತಿ ಆಗೋ ರೀತಿ ಕಾಣಿಸಿದೆ. ಇಲ್ಲೆಲ್ಲ ಒಂದು ಕಡೆ ತಿರ್ಗಾ ಮಂಜಣ್ಣ ಅವ್ರ ಕೆಲಸ ಶುರು ಮಾಡ್ಕೊಂಡಿರೋ ಅಂತ ಕೂಡ ಅನ್ಸುತ್ತೆ. ಆ್ಯಂಡ್ ಅವರು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು, ನೀವು ಕೂಡ ನೋಡಿದಿರೋ ಮೊದಲು ಅದೇ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಬಲಿ ಆಗ್ತಾರ ಮೋಕ್ಷಿತ್ ಅವ್ರು ಕಾದು ನೋಡಬೇಕು. ಆ್ಯಂಡ್ ನನ್ನ ಪ್ರಕಾರ ಈಗ ಮೋಕ್ಷಿ ಅವ್ರ ಜೊತೆ ಇರುವಂಥದ್ದು ಚೆನ್ನಾಗಿದೆ. ಯಾಕಂದರೆ ನಾನು ಪರ್ಸನಲಿ ಏನು ಅನ್ಕೋತಿದ್ದೆ ಅಂದರೆ ಎಲ್ಲ ಒಂದು ಕಡೆ ಮೋಕ್ಷಿ ಸಿಕ್ಕಾಪಟ್ಟೆ ವಿಷಯಗಳನ್ನ ಕ್ಯಾರಿ ಮಾಡ್ತಾಯಿದ್ರು, ಬಿಟ್ಬಿಟ್ಟು ಹೋಗಬೇಕು, ಸುಮ್ಮನೆ ಅದು ಕ್ಯಾರಿ ಮಾಡ್ತಾ ಕೂತ್ಕೋಬಾರ್ದು. ಇವಾಗ ಆ ಮೋಕ್ಷಿಗೆ ನೋಡೋಕ್ಕೆ ಸಿಗ್ತದೆ, ಅದು ಖುಷಿ ಆಗ್ತದೆ. ಯಾಕಂದರೆ ಕ್ಯಾರಿ ಮಾಡ್ತಾ ಇಲ್ಲ. ಆ್ಯಂಡ್ ಜೊತೆಗೆ ಆಗಿರೋದನ್ನ ಮರ್ತುಬಿಟ್ಟು ಅವತ್ತೇನು ಗೌತಮಿಯವ್ರಿಗೆ ಮಾತು ಬಂತು ಆ ಮಾತುಗಳು ಅದಾದಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಮನಸ್ಸಿಂದ ಚೇಂಜ್ ಆಗಿದ್ದಾರೆ. ಅದು ನೋಡೋಕೆ ತುಂಬ ಖುಷಿ ಆಗ್ತದೆ. ಬಟ್ ಏನಪ್ಪ ಅಂದರೆ ಇಷ್ಟೆಲ್ಲ ಚೇಂಜ್ ಆದರೂ ಕೂಡ ಎಗೇನ್ ಒಂದು ಬೇರೆ ಪರ್ಸ್ಪೆಕ್ಟಿವ್ ಅನ್ನೋದಿದೆ. ಇವಾಗ ಇವರೇನೇ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಾಗ್ಬೋದು, ಮತ್ತು ಇವ್ರುಗಳು ಸರಿ ಇಲ್ಲ ಅದು ಇದು ಅಂತ ಎಷ್ಟೋ ವಿಷಯಗಳನ್ನ ನಮ್ಮ ಹತ್ರ ಹೇಳಿದ್ದಾರೆ, ಕ್ಯಾಮ್ರಾ ಮುಂದೆ ಕೂಡ ಹೇಳಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಮತ್ತೆ ಅವ್ರ ಜೊತೆ ಹಿಂಗಿದ್ದಾರೆ. ಸೊ ಈಗ ಫೇಕ್ ಅನ್ನೋದು ಗೊತ್ತು, ನಾಟಕ ಮಾಡ್ತಾರೆ ಅಂತ ಗೊತ್ತು. ಸೊ ಅಂಥವ್ರು ಕಂಡ್ರೆ ಇಷ್ಟ ಆಗಲ್ಲ ಅಂತ ಹೇಳಿದ್ರಿ, ಮತ್ತೆ ಹೆಂಗಿದ್ರಿ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಬಟ್ ಏನಪ್ಪ ಅಂದರೆ ಇದು ಅವರ ಗೇಮ್ ಸ್ಟ್ರಾಟಜಿ ಆಗಿತ್ತು ಅಂದರೆ ಚಂದ. ಬಟ್ ಟ್ರಸ್ಟ್ ಮಾಡಿ ಏನಾದ್ರು ನಂಬಿಕೆ ಇಟ್ಕೊಂಡು ಹೋದ್ರು ಅಂದರೆ ಗೌತಮಿ ನಂಬೋದು. ಬಟ್ ಮಂಜಣ್ಣ ಅವ್ರ ಗೇಮ್ ಅಂತ ಬಂದರೆ ಡಿಫ್ರೆಂಟ್ ಇರ್ತಾರೆ. ಸೊ ಹುಷಾರಾಗಿರ್ಬೇಕಾಗುತ್ತೆ ಮೋಕ್ಷ ಅಂತ ಅನ್ಸುತ್ತೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಏನು ಕತೆ ಅಂತ. ಆ್ಯಂಡ್ ಇದಾದಮೇಲೆ ಮಂಜಣ್ಣ ಹೇಳುವಂಥ ಮಾತುಗಳು, ತ್ರಿವಿಕ್ರಮ್ ರಜತ್ಗೆ ಹಗ್ ಮಾಡಿ ಇರೋರಿಗೆಲ್ಲ ಕೊಡೋ ಕೂಳೆ ಅನ್ನೋ ಲೆವೆಲ್ಗೆ ಬೇರೆ ಲೆವೆಲ್ಗೆ ಕುಳೆ ಕೊಡು ಅಂತ ಹೇಳ್ತಾನೆ ಅಂತ ಕೂಡ ಹೇಳ್ತಾರೆ. ಅದು ತಪ್ಪು ಅಂತಲೂ ಅಲ್ಲ. ಯಾಕಂದರೆ ಇವಾಗ ಅವ್ರು ಹೋಗ್ತಿದ್ದಾರೆ. ನೆಕ್ಸ್ಟ್ ಇವಾಗ ನಮಗೂ ಕೂಡ ನೋಡಿದ್ರೆ ಮಂಜಣ್ಣ ಟ್ರ್ಯಾಕ್ ತಪ್ಪಿದ್ದಾರೆ. ಸೊ ಇವಾಗ ಈಸಿಯಾಗಿ ಅವರು ಟಾಪ್ಗೆ ಬರ್ತಾರೆ, ಯಾರು ರಜತ್ ಅವರು. ಸೊ ಕೂಳೆ ಕೊಡಬೇಕಂತ ಬಂದಾಗ ಸಿಕ್ಕಾಬಡೆ ಕೂಳೆ ಕೊಟ್ಟರೆ ಜನಕ್ಕೆ ಇಷ್ಟ ಆಗುವಂಥದ್ದು. ಅದನ್ನು ಕೊಡ್ತಾ ಬಂದಿರೋಕೆ ಇವಾಗ ರಜತ್ ಅವ್ರು ಇರುವಂಥದ್ದು, ಅದೇನು ತಪ್ಪಲ್ಲ ಅನ್ಸುತ್ತೆ. ಬಟ್ ಆದರೂ ಕೂಡ ಇಲ್ಲಿ ಮಂಜಣ್ಣ ತುಂಬ ಕ್ಲಿಯರಾಗಿ ತುಂಬ ವಿಷಯಗಳಲ್ಲಿ ತ್ರಿವಿಕ್ರಮ್ ಅವ್ರ ಗೇಮ್ ಪ್ಲ್ಯಾನ್ಗಳನ್ನ ಎಕ್ಸ್ಪೋಸ್ ಮಾಡುವಂತ ಕೂಡ ಹೇಳ್ಬೋದು. ಬಟ್ ತ್ರಿವಿಕ್ರಮ್ ಅವರು ಅವ್ರ ಗೇಮ್ನ ಅವ್ರು ಆಟ ಆಡ್ತಿದ್ದಾರೆ. ಅದು ಕೂಡ ಬಿಗ್ ಬಾಸ್ ಇರೋದಕ್ಕೆ ಹೆಂಗೆ ಆಟ ಆಡಬೇಕು, ಏನು ಕತೆ ಏನೇನು ಮಾಡಬೇಕು ಅಂತ ಕ್ಲಿಯರಾಗಿ ತಿಳ್ಕೊಂಡೇ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಗೇಮ್ಗೋಸ್ಕರ ಆಡ್ತಿದ್ದಾರೆ ಅಂದಾಗ ತಪ್ಪೇನು. ಎಲ್ಲರೂ ಕೂಡ ಅವ್ರಿಗೋಸ್ಕರನೇ ಅವ್ರ ಗೇಮ್ಗೋಸ್ಕರ ತಾನೇ ಬದಲಾಗ್ತಿರೋದು. ಸೊ ಆ ರೀತಿ ನೋಡ್ರೆ ಪ್ರತಿಯೊಬ್ಬರು ಕೂಡ ಬದಲಾಗಿರೋದು ನಾವು ನೋಡ್ತಿದ್ವಿ. ಪ್ರತಿಯೊಬ್ಬರು ಕೂಡ ಅವ್ರ ಮೈಂಡ್ ಗೇಮ್ಗಳು ಆಡ್ತಿರೋದು ನೋಡ್ತಿದ್ವಿ. ಸೊ ಇಲ್ಲಿ ಯಾವುದೂ ರಾಂಗ್ ಅಲ್ಲ ಅಂತ ಅನ್ಕೋತೀನಿ. ಇದಾದಮೇಲೆ ಮಂಜಣ್ಣ ಹೇಳುವಂಥದ್ದು, ನನಗೆ ಹೇಳಿದ್ದು ಮಂಜು ಅನ್ನುವ ಬೆಂಕಿ ಇನ್ನೂ ಇದೆ. ಆಮೇಲೆ ಇದು ಗೌತಮ್ ಕೂಡ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಮಂಜಣ್ಣ ಅವತ್ತು ಅಷ್ಟೆಲ್ಲ ಫೀಲ್ ಮಾಡಿಬಿಟ್ಟು ಇವತ್ತು ಇಷ್ಟು ಹೇಳ್ತಿರೋದು ನೋಡಿದ್ರೆ ನನಗೆ ಡಿಫ್ರೆಂಟಾಗಿ ಅನಿಸಿದೆ. ಅವತ್ತು ಮಂಜಣ್ಣ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ನೋದು ಎಲ್ಲ ನೋಡಿದ್ವಿ. ಏನೋಪ್ಪ ವಿಚಿತ್ರ ಅನಿಸುತ್ತೆ ಅಪ್ಪ. ಎಲ್ಲ ಚೆನ್ನಾಗಿರ್ತಾರೆ, ಅದಕ್ಕೆ ಜೀವನದಲ್ಲಿ ತುಂಬ ಯಾರು ನಂಬಾರ್ದು ಅಂತ ಅನ್ಸುತ್ತೆ ಅಷ್ಟೇ. ಆ್ಯಂಡ್ ಮಂಜಣ್ಣ ಇನ್ನೊಂದು ಹೇಳುವಂಥದ್ದು ಏನಂದರೆ ಅವನ ಜೊತೆ ಇರೋರು ಅವನ ಜೊತೆನೇ ಇರಬೇಕು, ಬೇರೆ ಎಲ್ಲ ಕಡೆ ಹೋಗಬಾರ್ದು, ಬೇರೆ ಎಲ್ಲೂ ಹೋಗಬಾರ್ದು ಅನ್ನೋದು ಅವನ ಉದ್ದೇಶ ಅನ್ನೋದು ಕೂಡ ಹೇಳ್ತಾರೆ. ಆ್ಯಂಡ್ ಹೆಂಗೆ ಗೊತ್ತಾ, ತ್ರಿವಿಕ್ರಮ್ ಅವ್ರು ಇವಾಗ ಚೆನ್ನಾಗಿರೋಂಥದ್ದು ಕೆಲವು ಜನಗಳ ಜೊತೆ ಮಾತ್ರ. ಆ್ಯಂಡ್ ಅವ್ರ ಜೊತೆ ತುಂಬ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಜೊತೆಗೆ ಭವ್ಯ ಮತ್ತು ರಜತ್ ಜೊತೆ ಇನ್ನೂ ಚೆನ್ನಾಗಿದ್ದಾರೆ. ಅದನ್ನೇ ಬಿಟ್ಟರೆ ಎಲ್ಲ ಒಂದು ಕಡೆ ಮೋಕ್ಷಿ ಜೊತೆನೂ ಸ್ವಲ್ಪ ಬಾಂಡಿಂಗ್ ಕನೆಕ್ಟ್ ಮಾಡ್ಕೊಂಡು ನೋಡ್ತಾರೆ, ಅದು ಆಗ್ತಾಯಿಲ್ಲ.
ಆ್ಯಂಡ್ ಇಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ರಜತ್ ಭವ್ಯ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಕೂಡ. ಹೌದು, ಅವರಿಬ್ಬರ ಜೊತೆನೇ ಜಾಸ್ತಿ ಚೆನ್ನಾಗಿರುತ್ತದು. ಆ್ಯಂಡ್ ಅದಕ್ಕೆ ಅದೇ ಸರ್ಕಲ್ಗೆ ಬೇಕು ಅಂತ ನಿಮ್ಮನ್ನು ಮತ್ತೆ ಫ್ರೆಂಡ್ಶಿಪ್ನಲ್ಲಿ ಅಂದರೆ ಯಾವುದು ಇದು ಅನ್ನೋ ರೀತಿ ಹೇಳ್ಕೊತಿದ್ದಾರೆ ಅನ್ನೋ ರೀತಿ. ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಕ್ಲಿಯರ್ ಆಗೋದಂದರೆ, ಇಲ್ಲೆಲ್ಲ ಒಂದೇ ಕಡೆ ಕ್ಲಿಯರ್ ಆಗಿ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇಲ್ಲ, ನೆಗೆಟಿವ್ ಇರೋವಂಥದ್ದು. ನೆಗೆಟಿವ್ ಇದ್ದರೂ ತಪ್ಪಿಲ್ಲ, ಆದರೆ ಅದನ್ನ ಇಟ್ಕೊಂಡು ಗೇಮ್ಗಳಿಗೆ ತಗೊಬಂದು ಎಡ್ವರ್ಟ್ ಮಾಡ್ಕೊಳ್ಳೋದು ಬೇಡ ಅಷ್ಟೇ, ಓಕೆನಾ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಇನ್ನೊಂದು ಮೆನ್ಷನ್ ಮಾಡ್ತಾರೆ, ತ್ರಿವಿಕ್ರಮ್ಗೆ ಭವ್ಯ ಕ್ಯಾಪ್ಟನ್ ಆಗಿರೋದು ಮತ್ತು ಕ್ಲಾಪ್ ಸಿಕ್ಕಿದ್ದೆಲ್ಲ ಇಷ್ಟ ಆಗಿಲ್ಲ ಅನ್ನೋ ರೀತಿ ಅಂತ ಕೂಡ ಹೇಳ್ತಾರೆ. ನೋಡ್ಬೇಕಾದ್ರೆ ತುಂಬ ಜನಕ್ಕೆ ಆಗ ಅನಿಸಿದೆ, ಇಲ್ಲ ಅಂತಲೂ ಹೇಳಲ್ಲ. ಹೌದು, ಕೆಲವೊಂದು ಸಲ ಅನಿಸುತ್ತೆ. ಸ್ವಲ್ಪ ಶಾಕ್ ಆದಂಗೆ ಕೂಡ ಇತ್ತು. ಕಿಚನ್ ಚಪ್ಪಾಳೆ ಸಿಕ್ಕಿದಾಗ ಅವ್ರು ಮೋಕ್ಷಿತಂಗೆ ಕೂಡ ಹೇಳಿದ್ರು, ಇಲ್ಲ ಒಂದು ಕಡೆ ಮೋಕ್ಷಿತನ ಮೆಚ್ಚುವಂತ ಆಟ ಆಡ್ತಿದ್ದಾರೆ ತ್ರಿವಿಕ್ರಮ್ ಅಂತ ಕೂಡ ಬರುತ್ತೆ, ಅಥವಾ ಅವ್ರ ಒಂದು ಮೈಂಡ್ ಗೇಮ್ಗೆ ಇವ್ರ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾರೆ. ತುಂಬ ವಿಷಯಗಳಿದೆ, ಓಕೆನಾ. ಒಂದೇ ಪರ್ಸ್ಪೆಕ್ಟಿಂದ ನೋಡೋಕ್ಕಂತೂ ಆಗ್ತಿಲ್ಲ. ಆ ರೇಂಜ್ಗೆ ಇರುವಂಥದ್ದು ತ್ರಿವಿಕ್ರಮ್ ಅವರು ಏನು ಆಟ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅಷ್ಟು ಕನ್ಫ್ಯೂಸ್ ಆಗುತ್ತೆ ನಮಗೂ ಕೂಡ. ಬಟ್ ಏನಪ್ಪ ಅಂದರೆ, ಅವರು ಬಿಗ್ ಬಾಸ್ ಮನೆಗೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಾಗ್ತದೆ. ಆ್ಯಂಡ್ ಇಲ್ಲಿ ಕ್ಲಾಪ್ ಸಿಗದಂತೆ ಇದ್ದಾಗ ಆಗ್ಬೋದು, ಕ್ಯಾಪ್ಟನ್ ಆಗಿರೋದಕ್ಕಾಗ್ಬೋದು, ಕ್ಯಾಪ್ಟನ್ ಆಗಿರೋದು ಖುಷಿ ಪಟ್ಟಿರೋಂತ ನಾನು ಅನ್ಕೋತೀನಿ. ಬಟ್ ಕ್ಲಾಪ್ ಸಿಕ್ಕಿದಾಗ ಸರ್ಪ್ರೈಸ್ ಆದರೂ ಅದು ಇಷ್ಟ ಇಲ್ಲ ಅನ್ನೋದು ನನಗೇನೋ ಹಂಗೆ ಅನಿಸಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಮಾತಾಡ್ತಿರ್ತಾರೆ. ಆ್ಯಂಡ್ ಈ ತ್ರಿವಿಕ್ರಮ್ ಹೇಳುವಂಥದ್ದು, ಇಲ್ಲಿ ಬದಲಾಗ್ತಾ ಇರೋ ವಿಷಯ ನಮ್ಮ ಒಳ್ಳೆತನಗಳು ಅಂತ ಇದು ಕೂಡ ಮೆನ್ಷನ್ ಮಾಡ್ತಾರೆ. ನನಗೆ ಪರ್ಸನಲಿ ಇವೆರಡು ಗ್ರೂಪಲ್ಲಿ ಒಂದು ವಿಷಯ ಅರ್ಥ ಆಗ್ತಿರೋದೇನೆಂದರೆ, ಒಂದು ಕಡೆ ಈ ಮೋಕ್ಷಿತ್ ಆಗ್ಬೋದು, ಮೋಕ್ಷಿತ್ ಆಗ್ಬೋದು, ಮಂಜಣ್ಣ ಆಗ್ಬೋದು, ಗೌತಮಿ ಆಗ್ಬೋದು, ಇಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಆ್ಯಂಡ್ ಅದೇ ಭವ್ಯ ಮತ್ತು ತ್ರಿವಿಕ್ರಮ್ ಅಂತ ಬಂದಾಗ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಜನಕ್ಕೆ ಇಷ್ಟ ಆಗುವಂಥದ್ದು ಅವ್ರ ಬಗ್ಗೆ ಮಾತಾಡಿದಾಗ, ಯಾಕಂದರೆ ತಮ್ಮ ಬಗ್ಗೆ ತಾವು ತಲೆಗೆಸ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಮಾತಾಡಿ ನೀವು ಯಾಕೆ ಫ್ರೀ ಪಬ್ಲಿಸಿಟಿ ಕೊಡ್ತೀರ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲಿ ಮಂಜಣ್ಣಕ್ಕಿಂತ ಮೋಕ್ಷಿತ್ ಅವ್ರು ಸಿಕ್ಕಾಬಟ್ಟೆ ಪಬ್ಲಿಸಿಟಿ ಕೊಟ್ಟರು. ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಟೈಮ್ ತ್ರಿವಿಕ್ರಮ್ ಅವ್ರಿಗೆ ಬರೀ ನೆಗೆಟಿವೇ ಇತ್ತು. ಯಾವಾಗ ಅವ್ರು ತಾಳ್ಮೆ ತೋರಿಸ್ರೋ, ಯಾವಾಗ ಇವ್ರು ಇಷ್ಟೊಂದು ಕಿರ್ಚಾಡೋಕೆ ಸ್ಟಾರ್ಟ್ ಮಾಡ್ರು, ಅಲ್ಲಿಂದ ಅವರ ಗ್ರಾಫ್ ಸಗದಾಗಿ ಹೋಗ್ತದೆ, ಅವ್ರು ಇಳಿದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದು ಅವ್ರಿಗೆ ಬೆನಿಫಿಟ್ ಆಗ್ತದೆ. ಇವ್ರ ಗೇಮ್ ಇವ್ರು ಆಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಜಾಸ್ತಿ ಹಿಂದೆ ಮಾತಾಡೋ ತಪ್ಪಲ್ಲ, ಮಾತಾಡಲಿ, ಬಟ್ ಏನು ಮಾತಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಮಾತಾಡ್ತಿರ್ಗ ಮುಂದೆ ಚೆನ್ನಾಗಿದ್ದಾಗ ನೋಡೋರಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಇದೇ ನನ್ನ ಅಭಿಪ್ರಾಯ. ಸೊ ಇವೆಲ್ಲ ವಿಚಿತ್ರ ಅನಿಸ್ತಿದೆ. ಕಾದು ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಏನು ಕತೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಬರುತ್ತೆ, ಇಲ್ಲಿ ಭವ್ಯ ಹೇಳುವಂಥದ್ದು, ನಿಮ್ಮ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ. ಸೊ ನಾನು ಹೇಳಿದ್ನಲ್ಲ ಇದೇ ವಿಷಯಕ್ಕೆ, ನನಗೂ ಕೂಡ ತ್ರಿವಿಕ್ರಮ್ ಅಂತ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಬಟ್ ಇದು ಹಿಂಗೆ ಅಂತ ಜಡ್ಜ್ ಮಾಡೋಕೆ ಕಷ್ಟ ಆಗ್ತದೆ, ಯಾಕಂದರೆ ಅವ್ರ ಗೇಮ್ ಪ್ಲಾನ್ಗಳು ಆ ಥರ ಇದೆ. ಕ್ಲಿಯರಾಗಿ ಗೊತ್ತಾಗ್ತದೆ ಅವ್ರ ಗೇಮ್ನ ಚೆನ್ನಾಗಿ ಆಡ್ತಾರೆ ಅಂತ, ಓಕೆನಾ. ಇದಾದಮೇಲೆ ಮೋಕ್ಷಿ ಅವರು ಕೂಡ ತ್ರಿವಿಕ್ರಮ್ ವಿಷಯದಲ್ಲಿ ನಾಮಿನೇಷನ್ ವಿಷಯಕ್ಕೋಸ್ಕರ ಹಿಂಗೆ ಮಾಡೋ ಅದು ಇದೆಲ್ಲ ಬರ್ತಾ ಇದೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಮೋಕ್ಷಿ ಯಾವುದೇ ಕಾರಣಕ್ಕೂ ತ್ರಿವಿಕ್ರಮ್ ಅವ್ರನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ. ಪಾಪ ಗುರು, ಔಟ್ಸೈಡ್ ಪೇಜ್ಗಳು ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಅವರಿಬ್ಬರು ಜಗಳ ಆಡೋದನ್ನೇ ಈ ಲೆವೆಲ್ಗೆ ಕ್ರಿಯೇಟ್ ಮಾಡಿ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದಾರೆ. ಅಕಸ್ಮಾತ್ ಅವರಿಬ್ಬರು ಒಟ್ಟಿಗೆ ಇದ್ದು ಚೆನ್ನಾಗಿದ್ದು ಬಿಟ್ಟಿದ್ರೆ ಯಪ್ಪ ನೆಕ್ಸ್ಟ್ ಲೆವೆಲು. ಬಟ್ ಇಲ್ಲಿ ಒಂದಂತೂ ಸತ್ಯ, ಈ ಕಡೆ ಭವ್ಯವ್ರ ಕಡೆ ಫ್ಯಾನ್ಸ್ ಕಡೆಯಿಂದ ಹೆಲ್ಪ್ ಆಗ್ತದೆ ತ್ರಿವಿಕ್ರಮ್ ಅವ್ರಿಗೆ, ಈ ಕಡೆ ಮೋಕ್ಷಿ ಫ್ಯಾನ್ಸ್ ಕಡೆಯಿಂದ ಸಿಕ್ಕಾವಡೆ ಹೆಲ್ಪ್ ಆಗ್ತದೆ ತ್ರಿವಿಕ್ರಮ್ ಅವ್ರಿಗೆ. ಆ್ಯಂಡ್ ಅವ್ರ ಫ್ಯಾನ್ಸ್ಗಳಿಂದ ಕೂಡ ಅವ್ರಿಗೆ ಹೆಲ್ಪ್ ಆಗ್ತದೆ. ಐ ಥಿಂಕ್ ಈಸ್ ರೈಟ್ ಟ್ರ್ಯಾಕ್ ಗುರು ಅಷ್ಟೇ. ರೈಟ್ ಟ್ರ್ಯಾಕಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರ್ಯಾರು ಏನೇನು ಆಗ್ತಾರೆ ಅಂತ ಕಾದು ನೋಡೋಕೆನಾ. ಇದೆಲ್ಲ ಆದಮೇಲೆ ಇದೆಲ್ಲ ಆಗುತ್ತೆ. ಇದೆಲ್ಲ ಆಗಿದ್ಮೇಲೆ ತ್ರಿವಿಕ್ರಮ್ ಅವರು ಕೂಡ ನಿದ್ದೆ ಮಾಡ್ತಿರ್ತಾರೆ. ಈ ನಿದ್ದೆ ಮಾಡ್ತಿರ್ಬೇಕಾದ್ರೆ ಒಂದು ಫೋಲ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಕೋಳಿ ಜಗಳ ಕೂಡ ಆಗುತ್ತೆ. ಆ್ಯಂಡ್ ಪನಿಷ್ಮೆಂಟ್ ಕೊಡ್ತಾರೆ. ಈ ಪನಿಷ್ಮೆಂಟು ಈ ಜಗಳಗಳೆಲ್ಲ ನೋಡಿದಾಗ ನಂಗೆ ತುಂಬ ಸಿಂಪಲ್ ಅನಿಸಿದೆ. ಹೆಂಗೆ ಗೊತ್ತಾ, ಅಲ್ಲೇನು ದೊಡ್ಡ ವಿಷಯ ಇಲ್ಲಕ್ಕೆ ಇಲ್ಲ, ಓಕೆನಾ. ನೀವು ಸಿಂಪಲಾಗಿ ನೋಡಿ, ಪನಿಷ್ಮೆಂಟ್ ಕೊಟ್ಟರು, ಅದರ ರೂಲ್ಸ್ ಬರ್ಕೊಂಡು ಏನು ಬಂದು ಅದನ್ನು ಓದೋಂಗೂ ಇರಲ್ಲ. ಬಟ್ ಅದರ ಅರ್ಥ ತ್ರಿವಿಕ್ರಮ್ ಹಂಗೆ ಹೇಳಿದ್ರು ಅಂತನೂ ಅಲ್ಲ. ಅದು ಹೇಳಿದ ಅರ್ಥ ಹೇಗೆ ಅಂದರೆ, ಮೊದಲೇ ಹೇಳ್ಬಿಡ್ಬೇಕು ಭವ್ಯ ಅಂತ. ಬಟ್ ಅಲ್ಲಿ ಏನಿಲ್ಲ ಗುರು, ಲೋಟ ನೀರು ಅದು ಅದು ಏನು ಚಿಕ್ಕ ವಿಷಯ, ಅದಕ್ಕೆ ಯಾಕೆ ಟ್ರಿಗರ್ ಆದರೂ ತ್ರಿವಿಕ್ರಮ್ ಅಂತ ಅದು ಏನೋನೇ ಗೊತ್ತಿಲ್ಲ. ಬಟ್ ತ್ರಿವಿಕ್ರಮ್ ಮತ್ತು ಭವ್ಯಗಳವ್ರ ಮಧ್ಯ ಒಂದಿಷ್ಟು ವಿಷಯಗಳು ಪದೇ ಆಗ್ತಿದೆ. ಅದು ದೊಡ್ಡದಾಗಿ ಯಾವಾಗ ಆಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಒಂದು ವಿಷಯ ಇಷ್ಟ ಆಗಿದ್ದೇನೆಂದರೆ, ಕ್ಯಾಪ್ಟನಾಗಿ ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡಿದ್ರು, ಮಾತಿಗೆ ರಿಟರ್ನ್ ಕೊಟ್ಟರಲ್ಲ ಚೆನ್ನಾಗಿತ್ತು. ಸೊ ನೋಡೋಣ. ಬಟ್ ಏನಪ್ಪ ಅಂದ್ರೆ, ಅವ್ರಿಬ್ಬರು ತಮಾಷೆ ಮಾಡಿದ್ದು ಅಮಾವಾಸ್ಯೆ ರೀತಿ ಆಗ್ತಿದೆ. ನೋಡೋದು ಮುಂದೆ ಹೇಗೆ ಹೋಗುತ್ತೆ ಏನು ಕತೆ ಅಂತ. ಇದೆಲ್ಲ ಆದಮೇಲೆ ಧನು ಅಣ್ಣ ಮತ್ತು ಹನುಮಂತಣ್ಣನ ಸಾಂಗು ಸಕ್ಕತ್ತಾಗಿತ್ತು. ಇದಾದಮೇಲೆ ತ್ರಿವಿಕ್ರಮ್ ಅವ್ರ ಭವ್ಯ ಒಂದು ಸ್ವಲ್ಪ ಮಾತುಕತೆ ಆಗ್ತಿರುತ್ತೆ, ಚಿಕ್ಕ ವಿಷಯ ಆದರೂ ಕೂಡ ದೊಡ್ಡದಾಗಿ ಕಾಣಿಸ್ತು ಅಷ್ಟೇ. ಆ್ಯಂಡ್ ಇದಾದಮೇಲೆ ಟಾಸ್ಕ್ ದಿನಸಿ ಇದು ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ ಟಾಸ್ಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಕೂಡ ಫೋಲ್ ಮಾಡ್ತಾರೆ. ಅದ್ರ ಕಡೆ ಒಂದಿಷ್ಟೆಲ್ಲ ಫೋಲ್ಗಳಾಗುತ್ತೆ. ಆ್ಯಂಡ್ 18 ಬಾಲಲ್ಲಿ 3 ಬಾಲ್ಗಳು ಫೋಲ್ ಇರುತ್ತೆ. ಒಟ್ಟು 15 ಬಾಲ್ ಲೆಕ್ಕ ಬರುತ್ತೆ, ಓಕೆನಾ. ಆ್ಯಂಡ್ ಇಲ್ಲಿ ಧನರಾಜ್ ಅವ್ರದ್ದು ಇದೆಲ್ಲ ಆದಮೇಲೆ ಧನರಾಜ್ ಅವ್ರದ್ದು ಕೂಡ ಒಂದಿಷ್ಟು ಕಥೆಗಳು ನಡೆಯುತ್ತೆ. ಆ್ಯಂಡ್ ಇಲ್ಲಿ ಮಗು ಆಗಿದೆ ಅಂತ ಕೂಡ ಹೇಳ್ತಾರೆ, ದೋಸ್ತ ಅಂತ ಹೇಳ್ತಾರೆ. ಅದು ಯಾಕೆಂತ ಗೊತ್ತಾಗ್ತಿಲ್ಲ. ಮಗು ಆಗಿ ರೈಟ್ ಆಗಿರಬೇಕು ಅಂತ ಏನಾರು ಇದೆಯಾ, ದೇವರೇ ಅರ್ಥ ಆಗಲಿಲ್ಲ ಗುರು. ಬಟ್ ಏನಂದರೆ, ಧನು ಅಣ್ಣಂದು ಮತ್ತು ನಮ್ಮ ಹನುಮಂತ ಅಣ್ಣಂದು ಕಾಮಿಡಿಗಳು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಧನು ಅಣ್ಣ ರೀಸೆಂಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ರೀತಿ ಗ್ರಾಫ್ನ ಮೇಲ್ಗಡೆ ತೊಗೊಂಡು ಹೋಗ್ತಿದ್ದಾರೆ. ಒಳ್ಳೆಯದಾಗಲಿ ಇವರು. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಈಗ ದಿನಸಿದೆಲ್ಲ ಬರುತ್ತಲ್ಲ, ಇದಾದಮೇಲೆ ಕ್ಲಿಯರಾಗಿ ಒಂದಿಷ್ಟು ಫೋಲ್ಗಳಾಗಿರೋದಕ್ಕೆ ತ್ರಿವಿಕ್ರಮ್ ಅವ್ರ ಕಡೆಯಿಂದ, ಮತ್ತು ಒಂದಿಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡೋದ್ರಿಂದ ಅಲ್ಲಿರುವಂಥ ಮೆಂಬರ್ಸ್ಗಳು ಸೊ ಇಷ್ಟು ಒಂದು ಅಂದ್ಬಿಟ್ಟು ಆಚೆಗೆ ತೊಗೊಂಡು ಮಾಡ್ತಾರೆ. ಅಂದರೆ ಇಷ್ಟೊಂದು ಬಾಕ್ಸ್ ಇರುತ್ತಲ್ಲ, ಅದನ್ನು ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ, ತೊಗೊಬಂದು ಇದು ಮಾಡಿ ಅಂತ.
ಸೊ ಇದೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಪಾಪ. ಅದಾದಮೇಲೆ ಒಂದಿಷ್ಟು ಮನಸ್ತಾಪಗಳು ಅಥವಾ ಬೇಜಾರು ಅನ್ನೋದು ಕಾಣಿಸ್ತಾಯಿತ್ತು. ಬಟ್ ಏನಪ್ಪ ಅಂದರೆ ಇಲ್ಲಿ ಎಲ್ಲರೂ ಫೋಲ್ಗಳನ್ನ ಮಾಡ್ತಾ ಇದ್ದಾರೆ, ಕೆಲವು ತಪ್ಪುಗಳನ್ನ ಮಾಡ್ತಾರೆ, ಅಲ್ಲಿ ಯಾರು ಒಬ್ಬರು ಸರಿ ಇನ್ನೊಬ್ರು ತಪ್ಪು ಅಂತಲ್ಲ. ಆ್ಯಂಡ್ ಜೊತೆಗೆ ನೀವು ಒಬ್ಸರ್ವ್ ಮಾಡಿದ್ರೆ ಎಲ್ಲರ ಕಡೆಯಿಂದ ಕೂಡ ರಿಯಾಕ್ಷನ್ಗಳು ಬರ್ತಾ ಇಲ್ಲ. ಇವಾಗ ನೋಡಿ ತ್ರಿವಿಕ್ರಮ್ ತಪ್ಪು ಮಾಡಿದ್ರು, ಆದರೂ ಕೂಡ ಏನು ಅಲ್ಲಿ ಯಾವುದೇ ರಿಯಾಕ್ಷನ್ಗಳು ಬರಲಿಲ್ಲ. ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಹೇಳ್ಕೋಬೇಕಾ ಅಥವಾ ಸುಮ್ಮನೆ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ಇದೇ ಜಾಗದಲ್ಲಿ ಬೇರೆಯವ್ರು ಮಾಡಿದ್ರು ಹಿಂಗೆ ಇರ್ತಿದ್ರ ಗೊತ್ತಿಲ್ಲ. ಯಾಕಂದರೆ ಈ ಸೀಸನ್ ಏನು ಅಂತ ದೊಡ್ಡ ಪ್ರಾಬ್ಲಮ್ಗಳು ಆಗ್ತಾಯಿಲ್ಲ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಟಾಸ್ಕ್ ಇರ್ತಾರೆ, ಪಾಯಿಂಟ್ಗಳು ಬಂದಿರುತ್ತೆ, ಅಲ್ಲಿ ಏನೋ ಒಂದು ಬರ್ಬಿಟ್ಟು ತಪ್ಪಾದ್ರೂ ಕೂಡ ಸುಮ್ಮನೆ ನಾರ್ಮಲ್ ಆಗ್ತಾರೆ, ಯಾವುದೇ ರೀತಿ ಜಗಳಗಳನ್ನ ನಾವು ನೋಡ್ತಿಲ್ಲ. ಬಟ್ ಬೇರೆ ಇದ್ರಲ್ಲಂತೂ ಅದೇ ರೀಸನ್ಗಳನ್ನ ಕಳಪೆ ಕೊಡ್ತಾಯಿದ್ರು. ಆ ಥರ ಆಗದಿರೋಂಥದ್ದು ಒಳ್ಳೆ ವಿಷಯನೇ. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಷ್ಟಿಷ್ಟು ಇದು ಫುಡ್ಗಳಿಗೆಲ್ಲ ರೆಡಿ ಮಾಡ್ಕೊಂಡು ಅಂತ ಕೂಡ ಹೇಳ್ತಾರೆ ಐಶುಗೆ. ಸೊ ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಎಪಿಸೋಡ್ ಅಂತ ಹೇಳ್ಬೋದು. ತುಂಬ ಮೇನ್ ಕಂಟೆಂಟ್ ಏನಿಲ್ಲ, ನಿಜಗಳನ್ನೇ ಸ್ವಲ್ಪ ಜಾಸ್ತಿ ಮಾಡುವಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.